ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ರೀಡಿಂಗ್ ಅನ್ನೋದು ತುಂಬ ಸ್ಪೆಷಲ್, ತುಂಬ ಡೀಪ್, ತುಂಬ ಸೋಲ್ ಲೆವೆಲ್ ಕನೆಕ್ಷನ್ ಬಗ್ಗೆ ಇರುವಂತಹ ರೀಡಿಂಗ್. ಅದರಿಂದ ಮೊದಲಿಗೆ ಕಾಮಾಗಿ ಕೂತ್ಕೊಂಡು ಒಂದು ಡೀಪ್ ಬ್ರೀತನ್ನು ತಗೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ನೀವು ಯಾರ ಬಗ್ಗೆ ಈ ರೀಡಿಂಗ್ ನೋಡ್ತಾ ಇದ್ದೀರೋ ಆ ವ್ಯಕ್ತಿಯ ಹೆಸರನ್ನು ಮನಸ್ಸಿನಲ್ಲಿ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಅವರ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಸಡ್. ಯೂನಿವರ್ಸ್ಗೆ ಒಂದು ಚಿಕ್ಕ ಥ್ಯಾಂಕ್ಸ್ ಹೇಳಿ, ಮನಸ್ಸಿನಿಂದ ಧನ್ಯವಾದಗಳು, ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ಈಗ ಆ ವ್ಯಕ್ತಿಯ ಎನರ್ಜಿಯನ್ನು ಫೀಲ್ ಮಾಡಿ. ಈ ರೀಡಿಂಗ್ ಅನ್ನೋದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಯೂನಿವರ್ಸ್ಗೆ ಸರೆಂಡರ್ ಮಾಡಬೇಕಾಗುತ್ತೆ. ಯಾಕೆಂದರೆ ಎನರ್ಜೀಸ್ಗಳು ಎಲ್ಲರದು ಒಂದೇ ರೀತಿ ಸೇಮ್ ಇರೋದಿಲ್ಲ, ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಇನ್ನು ಈ ರೀಡಿಂಗ್ ನೋಡ್ತಾ ಇರಬೇಕಾದ್ರೆ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ, ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ, ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಸೊ ಮೊದಲ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ತುಂಬ ಪವರ್ಫುಲ್ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಪರ್ಸನ್ ಈಗ ಯಾವ ರೀತಿ ಕಾಣ್ತಾ ಇದ್ದಾರೆ ಅಂದರೆ, ಅವರು ಎಲ್ಲರ ಮುಂದೆ ಹ್ಯಾಪಿಯಾಗಿದ್ದಾರೆ, ಲೈಟ್ ಫೀಲ್ ಮಾಡ್ತಾ ಇದ್ದಾರೆ, ಏನೂ ಇಲ್ಲ, ಏನೂ ಕೇರೇ ಇಲ್ಲ, ಕೇರ್ಲೆಸ್ ಅನ್ನುವಂತೆ ವರ್ತನೆ ಮಾಡ್ತಾ ಇದ್ದಾರೆ. ಅವ್ರು ನಿಮಗೆ ಯಾವ ರೀತಿ ತೋರಿಸ್ತಾ ಇದ್ದಾರೆ ಅಂದರೆ, ನಾನು ಚೆನ್ನಾಗಿದ್ದೀನಿ, ನನಗೇನು ಕಷ್ಟ ಇಲ್ಲ, ಅಂದರೆ ನೀವಿಲ್ಲದೆ ಎಲ್ಲ ಓಕೆ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಆದರೆ ಟ್ವಿಸ್ಟ್ ಏನು ಅಂದರೆ, ಅದು ರಿಯಾಲಿಟಿ ಅಲ್ಲ, ಇದು ಕೇವಲ ಅವರು ಹಾಕ್ಕೊಂಡಿರುವಂತಹ ಒಂದು ಮಾಸ್ಕ್. ನಿಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೆ. ನಿಜವಾಗ್ಲೂ ಅವ್ರಿಗೆ ಖುಷಿ ಕೊಡೋದು ಯಾರು ಅಂದರೆ ಅದು ನೀವು ಮಾತ್ರ. ನೀವು ಏನು ಅವ್ರ ಜೊತೆ ಇರ್ತೀರಾ, ಹ್ಯಾಪಿನೆಸ್ ಅನ್ನೋದು ನಿಮ್ಮಿಂದ ಸಿಗ್ತಾ ಇದೆ. ಅಂದರೆ ಒಂದು ಉದಾಹರಣೆಗೆ ಹೇಳಬೇಕು ಅಂದರೆ, ಒಬ್ಬರು ಜನರ ಮಧ್ಯ ಇರಬೇಕಾದ್ರೆ ಅಥವಾ ಫ್ರೆಂಡ್ಸ್ಗಳ ಮಧ್ಯೆ ಇರಬೇಕಾದ್ರೆ ಯಾರಿಗೂ ಗೊತ್ತಾಗಬಾರ್ದು ಅಂತ ತುಂಬ ನಗ್ತಾ ಇದ್ದಾರೆ. ಆದರೆ ರಾತ್ರಿ ಒಬ್ಬರೇ ಇದ್ದಾಗ ಅಳ್ತಾರೆ. ಅದೇ ರೀತಿ ನಿಮ್ಮ ಪರ್ಸನ್ ಹೊರಗಡೆ ಲೈಟಾಗಿ ಕಾಣಿಸ್ತಾ ಇದ್ದಾರೆ, ಆದರೆ ಒಳಗಡೆ ತುಂಬ ಖಾಲಿ, ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ಅಳ್ತಾರೆ ಅಂದರೆ ಕಣ್ಣಿನಿಂದ ನೀರು ಬರಬೇಕು ಅಂತ ಮಾತ್ರ ಅಲ್ಲ, ಹೃದಯದಿಂದ ಕೂಡ ಫೀಲ್ ಆಗ್ತಾ ಇದೆ ಅವ್ರಿಗೆ. ಅಂದರೆ ಖಾಲಿತನ ಫೀಲ್ ಆಗ್ತಾ ಇದೆ. ಅವರು ನಿಮ್ಮ ಜೊತೆ ಇದ್ದಾಗ ಮಾತ್ರ ನಿಜವಾದ ಹ್ಯಾಪಿನೆಸ್ಸನ್ನು ಅನುಭವಿಸಿದ್ದಾರೆ. ಆದರೆ ಈಗ ಆ ಸಂತೋಷ, ಆ ಹ್ಯಾಪಿನೆಸ್, ಆ ಲೈಫ್ ಅವರಲ್ಲಿ ಇಲ್ಲ. ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಹ್ಯಾಪಿ ಆಗೋದಕ್ಕೆ, ನಗೋದಕ್ಕೆ, ಲೈಫ್ ನಾರ್ಮಲ್ ಆಗೋದಕ್ಕೆ. ಆದರೆ ಅದು ಆ್ಯಕ್ಟಿಂಗ್ ಮಾತ್ರ. ನಿಜವಾದ ಖುಷಿ ಮತ್ತು ನಟನೆಯ ಖುಷಿ ಎರಡರಲ್ಲೂ ಡಿಫ್ರೆನ್ಸ್ ಇದೆ ಅಲ್ವಾ. ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಆ ಎನರ್ಜಿ ಎಮೋಷ್ನಲ್ ಎನರ್ಜಿ ಬ್ರೇಕ್ ಡೌನ್. ಇಲ್ಲಿ ಎನರ್ಜಿ ತುಂಬ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಅವರ ಮನಸ್ಸಿನಲ್ಲಿರುವ ಭಾವನೆಗಳು ಈಗ ಗೊಂದಲದಲ್ಲಿಲ್ಲ, ಡೌಟ್ ಇಲ್ಲ, ರಿಲೇಷನ್ಶಿಪ್ಪಲ್ಲಿ ಕ್ಲಾರಿಟಿ ಬಂದಿದೆ. ಹಿಂದೆ ಅವರು ಅಂದರೆ ಪಾಸ್ಟಲ್ಲಿ ಆಗಿರ್ಬೋದು, ರೀಸೆಂಟ್ ಪಾಸ್ಟಲ್ಲಿ ಆಗಿರ್ಬೋದು, ಕನ್ಫ್ಯೂಸ್ಡ್ ಆಗಿರಬಹುದು, ಅಥವಾ ನಿಮ್ಮ ಮೇಲೆ ಪ್ರೀತಿ ಇದ್ದರೂ ಕೂಡ ಇಲ್ಲದೇ ಇರುವ ರೀತಿ ಅವರು ವರ್ತನೆ ಮಾಡಿರ್ಬೋದು, ಅಥವಾ ಅಟ್ಯಾಚ್ಮೆಂಟ್ ಇಲ್ಲ ಅನ್ನೋ ರೀತಿ ಅವರು ಯೋಚನೆ ಮಾಡಿರ್ಬೋದು. ಆದರೆ ಈಗ ಅವರಿಗೆ ಕ್ಲಿಯರಾಗಿ ಗೊತ್ತಾಗಿದೆ, ಅಂದರೆ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಾರೆ ಅನ್ನೋ ಫೀಲಿಂಗ್ಸ್ ಬರ್ತಾ ಇದೆ. ಇದು ಸಿಂಪಲ್ ಫೀಲಿಂಗ್ ಅಲ್ಲ, ಮನಸ್ಸಿನ ಒಳಗಡೆಯಿಂದ ಹೃದಯಕ್ಕೆ ತಟ್ಟೋ ಆಳವಾದ ಭಾವನೆ. ಈಗ ಸ್ಟ್ರಾಂಗ್ ಫೀಲಿಂಗ್ಸ್ ಏನು ಅಂದರೆ, ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಅಂದರೆ ಅವರಿಗೆ ನೆನಪಾಗ್ತಾ ಇದೆ. ಬೆಳಗ್ಗೆ ಎದ್ದಾಗ ನೆನಪಾಗ್ತೀರಾ, ರಾತ್ರಿ ಮಲಗಬೇಕಾದ್ರೆ ನೆನಪಾಗ್ತೀರಾ, ಏನಾದರೂ ಸಣ್ಣ ವಿಷಯ ನೋಡಿದ್ರು ನಿಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲಿ ನೋಡಿದ್ರೂ ನಿಮ್ಮ ನೆನಪೇ ಆಗ್ತಾ ಇದೆ. ಅವರು ಕೆಲಸದಲ್ಲಿ ಬ್ಯುಸಿ ಇರಬೇಕಾದ್ರೂ ನಿಮ್ಮ ನೆನಪಾಗ್ತಾ ಇದೆ. ನಿಮ್ಮಿಬ್ಬರ ನಡುವೆ ಕನೆಕ್ಷನ್ ತುಂಬ ಡೀಪ್ ಆಗಿದೆ. ಜಸ್ಟ್ ಟೈಮ್ ಪಾಸ್ ಅಥವಾ ಲೈಟ್ ಅಟ್ಯಾಚ್ಮೆಂಟ್ ಅಲ್ಲ, ಸೋಲ್ ಲೆವೆಲ್ ಕನೆಕ್ಷನ್. ಅಂದರೆ ನೀವು ದೂರ ಇದ್ದರೂ ಕೂಡ, ಮಾತಾಡ್ತಿಲ್ಲ ಅಂದರೂ ಕೂಡ, ಈಗ ನೋ ಕಾಂಟ್ಯಾಕ್ಟ್ ಇರಬಹುದು, ಅಥವಾ ಗ್ಯಾಪ್ ಬಂದಿರ್ಬೋದು, ಸಪ್ರೇಷನ್ ಇರ್ಬೋದು, ಬಟ್ ಅವರ ಮನಸ್ಸಿನಲ್ಲಿ ನೀವಿದ್ದೀರಾ. ಕೆಲಸ ಮಾಡ್ತಾ ಇದ್ದಾಗಲೂ ಸಡನ್ನಾಗಿ ನಿಮ್ಮ ನೆನಪು ಬಂದು ಹೋಗ್ತಾ ಇದೆ. ಕೆಲವೊಮ್ಮೆ ತಾನೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ, ನಾನು ಯಾಕೆ ಇಷ್ಟೊಂದು ನೆನಪಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಉತ್ತರ ಒಂದೇ, ಕನೆಕ್ಷನ್ ಡೀಪ್ ಆಗಿದೆ. ಅವರೀಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರ ಮನಸ್ಸಿನ ಒಳಗಡೆ ಯೋಚನೆ ಮಾಡ್ತಾ ಇದ್ದಾರೆ, ನಾನು ಹೇಳಬೇಕಾ ಇಲ್ಲ ಮೌನವಾಗಿರಬೇಕಾ, ಅಂದರೆ ಕಾಂಟ್ಯಾಕ್ಟ್ ಮಾಡಬೇಕಾ, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ದಿನದಿಂದ ದಿನಕ್ಕೆ ಅವರ ಹೃದಯ
ಹೇಳ್ತಾನೆ ಇದೆ, ಅವ್ರಿಗೆ ಅನ್ನಿಸ್ತಾನೆ ಇದೆ ಇಷ್ಟು ದಿನ ನಾನು ಸುಮ್ಮನೆ ಆಗಿದ್ದೀನಿ, ಇನ್ನು ಆಗೋದಿಲ್ಲ. ಒಳಗಡೆ ತುಂಬ ಹೆವಿ ಫೀಲಿಂಗ್ ಆಗ್ತಾ ಇದೆ, ಒತ್ತಡ ಜಾಸ್ತಿ ಆಗಿದೆ. ಅವರು ನಿಮ್ಮ ಬಳಿ ಬಂದು ಮಾತಾಡಬೇಕು ಅಂತ ತುಂಬ ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಒಂದು ಸೀನ್ ರಿಪೀಟ್ ಆಗ್ತಾ ಇದೆ. ಅಂದರೆ ನಿಮ್ಮ ಹತ್ರ ಬಂದು ಮಾತಾಡಬೇಕು ಅನ್ನೋ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ, ನಾನು ಎಲ್ಲವನ್ನ ಹೇಳ್ಕೊಂಡ್ರೆ, ನನ್ನ ಮನಸ್ಸಿನ ಫೀಲಿಂಗ್ಸನ್ನು ಹೇಳ್ಕೊಂಡ್ರೆ ನನ್ನ ಮನಸ್ಸಿಗೆ ಸಮಾಧಾನ ಅನ್ನೋದು ಸಿಗುತ್ತೆ, ನನ್ನ ಹೃದಯ ಲೈಟ್ ಆಗುತ್ತೆ, ಹೆವಿ ಫೀಲ್ ಆಗೋದಿಲ್ಲ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಇದು ಯಾಕೆ ಈ ರೀತಿ ಆಗಿದೆ ಅಂದರೆ ಅವರು ತುಂಬ ದಿನದಿಂದ ಅವರ ಭಾವನೆಗಳನ್ನು ಹೈಡ್ ಮಾಡ್ಕೊಳ್ತಾ ಇದ್ದಾರೆ. ಮನಸ್ಸಿನ ಒಳಗಡೆ ಪ್ರೆಷರ್ ಅನ್ನೋದು ಜಾಸ್ತಿ ಆಗಿದೆ. ಬಟ್ ಈಗ ಅದು ಹೊರಗಡೆ ಬರೋದಕ್ಕೆ ರೆಡಿಯಾಗಿದೆ. ಒಂದು ಕಡೆ ಅವ್ರಿಗೆ ಭಯ ಕೂಡ ಇದೆ, ನಾನು ಹೇಳಿದ್ರೆ ಏನು ರಿಯಾಕ್ಟ್ ಮಾಡ್ತಾರೆ, ಮತ್ತು ನಾನು ಹಳೆಯ ಪೇನ್ಗೆ ಹೋಗ್ತೀನಾ ಅಂತ ಅಂದ್ಕೊಳ್ತಾರೆ. ಬಟ್ ಇನ್ನೊಂದು ಕಡೆ ಅಂದ್ಕೊಳ್ತಾರೆ, ನಾನು ಹೇಳದೇ ಇದ್ದರೆ ನಾನೇ ಕಷ್ಟಪಡ್ತೀನಲ್ವಾ ಅಂತ ಅಂದ್ಕೊಳ್ತಾ ಇದ್ದಾರೆ. ಒಂದು ಕಡೆ ಧೈರ್ಯ ಕಡಿಮೆ ಇದ್ದರೂ ಕೂಡ ಇನ್ನೊಂದು ಕಡೆ ಧೈರ್ಯ ತಗೊಳ್ತಾ ಇದ್ದಾರೆ. ನಿಮ್ಮ ಬಳಿ ಬಂದು ಅವರ ಮನಸ್ಸಿನ ಫೀಲಿಂಗ್ಸನ್ನು ಹೇಳಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಒಟ್ಟಿನಲ್ಲಿ ಎನರ್ಜಿ ಏನು ಹೇಳ್ತಾ ಇದೆ ಅಂದರೆ ಅವರ ಫೀಲಿಂಗ್ಸ್ ಏನಿದೆ ಪಕ್ಕಾ ಕ್ಲಿಯರ್ ಆಗಿದೆ. ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಕನೆಕ್ಷನ್ ತುಂಬ ಡೀಪ್ ಆಗಿದೆ. ಮನಸ್ಸಿನ ಒಳಗಡೆ ಒತ್ತಡ ಇರಬಹುದು, ಹೇಳಬೇಕು ಅನ್ನೋ ಫೀಲಿಂಗ್ ಜಾಸ್ತಿ ಆಗ್ತಾ ಇದೆ. ಹೇಳಿದ್ರೆ ಸಮಾಧಾನ ಸಿಗುತ್ತೆ ಅನ್ನೋ ಫೀಲಿಂಗ್ಸ್ ಜಾಸ್ತಿ ಇದೆ. ಈಗೋ ವರ್ಸಸ್ ಹಾರ್ಟ್ ಎನರ್ಜಿ ಇದೆ. ಅಂದರೆ ಎನರ್ಜಿ ತುಂಬ ಇಂಟ್ರೆಸ್ಟಿಂಗ್, ಸ್ವಲ್ಪ ಕನ್ಫ್ಯೂಸಿಂಗ್ ಕೂಡ. ಯಾಕೆಂದರೆ ಎರಡು ವಿಭಿನ್ನ ಸೈಡ್ಗಳು ಕಾಣ್ತಾ ಇದೆ. ಅಂದರೆ ಹೊರಗಿನಿಂದ ಒಂದೇ ಮುಖ ಮತ್ತು ಒಳಗಿನ ಹೃದಯ ಇನ್ನೊಂದು. ಹಾಗಾಗಿ ಹೊರಗಡೆ ಅವ್ರು ಯಾವ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂದರೆ ಈಗೋ ಸ್ವಲ್ಪ ಹಠ ಇದೆ, ಸ್ವಲ್ಪ ಗಟ್ಟಿತನ, ನಾನು ತಪ್ಪೇ ಮಾಡಿಲ್ಲ ಅನ್ನೋ ಭಾವನೆ. ನಾನೇ ಸರಿ, ಏನಾದರೂ ಆಗಿರ್ಬೋದು ಈ ರಿಲೇಷನ್ಶಿಪ್ಪಲ್ಲಿ, ಅದು ನಾನೇ ಸರಿ ಇದ್ದೆ, ನಾನೇ ಸರಿಯಾಗಿದ್ದೀನಿ, ನನ್ನಿಂದ ಏನೂ ತಪ್ಪಾಗಿಲ್ಲ. ಅವರು ಅವರ ಫೀಲಿಂಗ್ಸನ್ನು ಸುಲಭವಾಗಿ ತೋರಿಸ್ಕೊಳ್ತಾ ಇಲ್ಲ. ಮೆಸೇಜ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಕಾಲ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಮಾಡ್ತಾ ಇಲ್ಲ. ಮಾತಾಡಬೇಕು ನಿಮ್ಮ ಹತ್ರ ಅಂತ ಅನ್ನಿಸ್ತಾ ಇದೆ, ಆದರೆ ಹಿಂಜರಿತಾ ಇದ್ದಾರೆ. ಯಾಕೆಂದರೆ ಮೊದಲು ನಾನು ಯಾಕೆ ಹೋಗಬೇಕು ಅನ್ನೋ ಈಗೋ ಹೇಗೆ ಕೆಲಸ ಮಾಡ್ತಾ ಇದೆ ಅಂದರೆ, ನೀನು ಸ್ಟ್ರಾಂಗ್ ಆಗಿರು, ನೀನು ಮೊದಲು ಹೋಗಬೇಡ, ನಿನ್ನ ಬೆಲೆ ಕಡಿಮೆ ಆಗಬಾರ್ದು, ಈ ರೀತಿ ಅವರ ಈಗೋ ಹೇಳ್ತಾ ಇದೆ. ಅವರು ಅವರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಒಳಗಡೆ ಎಷ್ಟೇ ಫೀಲಿಂಗ್ಸ್ ಇರ್ಬೋದು ನಿಮ್ಮ ಮೇಲೆ, ಕಾಂಟ್ಯಾಕ್ಟ್ ಮಾಡಬೇಕು, ಮೆಸೇಜ್ ಮಾಡಬೇಕು, ಕಾಲ್ ಮಾಡಬೇಕು ಅಂತ ತುಂಬ ಫೀಲಿಂಗ್ಸ್ ಇದೆ, ಆದರೆ ಹೊರಗಡೆ ಅದು ತೋರಿಸ್ಕೊಳ್ತಾ ಇಲ್ಲ. ಈಗೋ ಅನ್ನೋದು ಅವರನ್ನು ಅಲ್ಲೇ ಹಿಡಿದು ನಿಲ್ಲಿಸ್ತಾ ಇದೆ. ಬಟ್ ಅವರ ಹೃದಯ, ಒಳಗಿನ ಸೈಡ್ ಹೃದಯದಲ್ಲಿ ಏನು ನಡೀತಾ ಇದೆ ಅಂದರೆ ತುಂಬ ಮೃದುವಾದ ಪ್ರೀತಿ, ತುಂಬ ಜೆನ್ಯೂನ್ ಆದ ಭಾವನೆ. ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅವರ ಮನಸ್ಸು ತುಂಬ ಸಾಫ್ಟ್ ಆಗ್ತಾ ಇದೆ. ನಿಮ್ಮ ನೆನಪು ಬಂದಾಗ ಫೀಲಿಂಗ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಮಿಸ್ಸಿಂಗ್ ಎನರ್ಜಿ, ಕೊರತೆ, ತುಂಬ ನಿಮ್ಮ ಕೊರತೆ ಅನ್ನೋದು ಕಾಡ್ತಾ ಇದೆ. ಅಂದರೆ ಸಿಂಪಲ್ಲಾಗಿ ನೆನಪಾಗಿದೆ ಅಂತಲ್ಲ, ಏನಾದರೂ ಸಣ್ಣ ವಿಷಯ ನೋಡಿದ್ರು, ಒಂದು ಸಣ್ಣ ವಿಷಯ ಕೇಳಿದ್ರು ನಿಮ್ಮ ನೆನಪು ಬರ್ತಾ ಇದೆ. ಫ್ರೀ ಟೈಮ್ ಸಿಕ್ಕಿದ್ರೆ ನಿಮ್ಮ ನೆನಪು ಬರ್ತಾ ಇದೆ. ಒಬ್ಬರೇ ಇದ್ದಾಗ ನಿಮ್ಮ ನೆನಪು ಬರ್ತಾ ಇದೆ. ಅಂದರೆ ಎಲ್ಲಿ ಹೋದರೂ ಏನು ಮಾಡಿದ್ರು ಮನಸ್ಸು ನಿಮ್ಮ ಕಡೆಗೆ ಹೋಗ್ತಾ ಇದೆ. ಹೃದಯ ವರ್ಸಸ್ ಈಗೋ ಫೈಟ್ ಆಗ್ತಾ ಇದೆ. ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ಬಟ್ ಈಗೋ ಅನ್ನೋದು ಅಲ್ಲೇ ತಡೆದು ನಿಲ್ಲಿಸ್ತಾ ಇದೆ. ಯಾಕೆ ಅವ್ರಿಗೆ ಒಪ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ನೋಡಿದ್ರೆ, ನೀವು ಕೂಡ ಯೋಚನೆ ಮಾಡ್ತಾ ಇದ್ದೀರಾ, ಇಷ್ಟೆಲ್ಲ ಫೀಲಿಂಗ್ಸ್ ಇದ್ದಾಗ ಯಾಕೆ ಇವರು ಒಪ್ಕೊಳ್ತಾ ಇಲ್ಲ, ಯಾಕೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ, ಕಾಲ್ ಮಾಡ್ತಾ ಇಲ್ಲ ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಅವರಿಗೆ ಭಯ ಅನ್ನೋದು ಇದೆ. ಇದು ಪಾಸ್ಟಲ್ಲಿ ಈ ವ್ಯಕ್ತಿ ಏನಾದರೂ ಹರ್ಟ್ ಆಗಿರ್ಬೋದು, ಮತ್ತೆ ಆ ಹರ್ಟ್ ಆಗೋದು ಬೇಡ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಥವಾ ನೀವು ಮತ್ತೆ ರಿಜೆಕ್ಟ್ ಮಾಡ್ತೀರೇನೋ ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಇಮೇಜನ್ನು ಅವರು ಕಾಪಾಡ್ಕೋಬೇಕು ಅನ್ನೋ ಮನಸ್ಸು. ಅಂದರೆ ನಾನು ಸಣ್ಣವನಾಗಬಾರ್ದು ಅಥವಾ ಸಣ್ಣವಳಾಗಬಾರ್ದು, ಅಂದರೆ ನಾವು ದುರ್ಬಲರಾಗಿ ಕಾಣಬಾರ್ದು, ಆ ರೀತಿ ಈಗೋ ಫೈಟ್ ಮಾಡ್ತಾ ಇದೆ. ಅಂದರೆ ಹೊರಗಡೆ ಕೂಲಾಗಿ ಸ್ಟ್ರಾಂಗ್ ಆಗಿದ್ದಾರೆ, ನನಗೆ ಏನೂ ಆಗಿಲ್ಲ ಅನ್ನೋ ಮುಖವಾಡ. ಬಟ್ ಮನಸ್ಸಿನ ಒಳಗಡೆ ತುಂಬ ಮೃದುವಾದ ಹೃದಯ ಇದೆ, ನೋವಿದೆ, ನಿಮ್ಮ ಕೊರತೆ, ಮಿಸ್ಸಿಂಗ್ ಎನರ್ಜಿ ಇದೆ. ಅಂದರೆ ಹೊರಗಡೆ ಸಿಂಹದ ರೀತಿ ಇದ್ದರೆ ಒಳಗಡೆ ತುಂಬ ಸಾಫ್ಟ್ ಆಗಿದ್ದಾರೆ ಅವರ ಮನಸ್ಸು, ಆ ಎನರ್ಜಿ ಇದೆ. ಅವರ ಮನಸ್ಸಿನ ಮಾತು ಯಾವ ರೀತಿ ಇದೆ ಅಂದರೆ, ನನಗೆ ಯಾಕೆ ಇಷ್ಟೊಂದು ನೆನಪಾಗ್ತೀರಾ ನೀವು ಅನ್ನೋ ರೀತಿ ನಿಮ್ಮನ್ನು ಕೇಳ್ತಾ ಇದ್ದಾರೆ. ನಾನು ಯಾಕೆ ಇವರನ್ನು ಬಿಡೋಕ್ಕೆ ಆಗ್ತಾ ಇಲ್ಲ, ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ, ಬ್ರೇಕಪ್ ಆಗೋದಕ್ಕೆ ಆಗ್ತಾ ಇಲ್ಲ, ಯಾಕೆ ನಿಮ್ಮ ನೆನಪು ಅಷ್ಟೊಂದು ಕಾಡ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಮುಂದೆ ಬರೋದಕ್ಕೂ ಆಗ್ತಾ ಇಲ್ಲ, ಹಿಂದೆ ಹೋಗೋದಕ್ಕೂ ಆಗ್ತಾ ಇಲ್ಲ, ಮಧ್ಯದಲ್ಲಿ ಸ್ಟಕ್ ಆಗಿದ್ದಾರೆ. ಹೊರಗಡೆ ಈಗೋ ತುಂಬ ಸ್ಟ್ರಾಂಗ್ ಆಗಿದೆ. ಟೋಟಲಾಗಿ ಎನರ್ಜಿ ಪ್ರಕಾರ ಒಳಗಡೆ ಪ್ರೀತಿ ಇನ್ನೂ ಸ್ಟ್ರಾಂಗ್ ಆಗಿದೆ. ಅಂದರೆ ಈಗೋಗಿಂತ ಸ್ಟ್ರಾಂಗ್ ಆಗಿ ಪ್ರೀತಿ ಕಾಣ್ತಾ ಇದೆ. ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇರುವ ಎನರ್ಜಿ ಇದೆ. ಬಟ್ ಅದನ್ನು ಒಪ್ಕೊಳ್ಳೋದಕ್ಕೆ ಅವ್ರು ರೆಡಿ ಆಗ್ತಾ ಇಲ್ಲ.
ಈಗೋ ಹೇಳ್ತಾ ಇದೆ ನಿಲ್ಲು ಅಂತ, ಹೃದಯ ಹೇಳ್ತಾ ಇದೆ ಹೋಗು ಅಂತ. ಆ ಎನರ್ಜಿ ಇದೆ. ಹೊರಗಡೆಯಿಂದ ತುಂಬ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಆದರೆ ಮನಸ್ಸಿನ ಒಳಗಡೆಯಿಂದ ನಿಮ್ಮನ್ನೇ ನೆನೆಸ್ಕೊಂಡು ಕಷ್ಟಪಡ್ತಾ ಇದ್ದಾರೆ. ಫೀಲಿಂಗ್ಸನ್ನು ಹೈಡ್ ಮಾಡಿದ್ದಾರೆ. ಆ ಎನರ್ಜಿ ಅಂದರೆ ಬಿಲ್ಡಪ್ ಎನರ್ಜಿ. ಅವರು ತಮ್ಮ ಫೀಲಿಂಗ್ಸನ್ನು 1 ದಿನ ಅಲ್ಲ, 2 ದಿನ ಅಲ್ಲ, ತುಂಬ ದಿನಗಳಿಂದ ಹೈಡ್ ಮಾಡ್ಕೊಳ್ತಾ ಇದ್ದಾರೆ, ಮುಚ್ಚಿಟ್ಕೊಳ್ತಾ ಇದ್ದಾರೆ. ನಿಮಗೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆ, ಬಟ್ ಹೇಳ್ತಾ ಇಲ್ಲ. ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಬಟ್ ಅದನ್ನು ತೋರಿಸ್ಕೊಳ್ತಾ ಇಲ್ಲ. ಪೇಯ್ನ್ ಆಗ್ತಾ ಇದೆ ಅವ್ರಿಗೆ, ಬಟ್ ಅದನ್ನು ಹೈಡ್ ಮಾಡ್ತಾ ಇದ್ದಾರೆ. ಮನಸ್ಸಿನಲ್ಲೇ ನಿಮ್ಮನ್ನು ಇಟ್ಕೊಂಡು ಮೌನವಾಗಿ ನೋವನ್ನು ಅನುಭವಿಸ್ತಾ ಇದ್ದಾರೆ. ಅವರ ಭಾವನೆಗಳನ್ನು ಒತ್ತಿ ಹಿಡಿದಿದ್ದಾರೆ. ಅವರು ತಮ್ಮ ಭಾವನೆಗಳನ್ನು ಫ್ರೀಯಾಗಿ ಹೊರಗಡೆ ಬಿಡ್ತಾ ಇಲ್ಲ, ಎಲ್ಲವನ್ನ ಕಂಟ್ರೋಲ್ ಮಾಡಿಟ್ಕೊಂಡಿದ್ದಾರೆ. ಮನಸ್ಸಿನ ಒಳಗಡೆ ಏನೇ ಫೀಲಿಂಗ್ಸ್ ಬರ್ತಾ ಇದ್ರೂ ಕೂಡ ಇಲ್ಲ, ಈಗ ಹೇಳಬಾರ್ದು ಅಂತ ತಡೆ ಹಿಡಿದುಕೊಂಡಿದ್ದಾರೆ. ಅವರ ಮನಸ್ಸಿಗೆ ಅವರೇ ಬ್ರೇಕ್ ಹಾಕ್ಕೊಂಡಿರುವ ಎನರ್ಜಿ. ಪ್ರೆಷರ್ ಯಾವ ರೀತಿ ಹೆಚ್ಚಾಗಿದೆ ಅಂದರೆ, ಅವರು ಅವರ ಫೀಲಿಂಗ್ಸನ್ನು ಹೈಡ್ ಮಾಡಿಕೊಂಡು ಇಟ್ಕೊಂಡಿರೋದ್ರಿಂದ, ಮುಚ್ಚಿಟ್ಕೊಂಡಿರೋದ್ರಿಂದ ಅದು ಅವರನ್ನು ಬಿಟ್ಟು ಹೋಗ್ತಾ ಇಲ್ಲ. ನಿಧಾನವಾಗಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಅಂದರೆ ನೀರು ತುಂಬ ಇರುವ ಪಾತ್ರೆ ಅಂದ್ಕೊಳ್ಳಿ, ಮುಚ್ಚಿದ್ರೆ ಅದು ಹೊರಗಡೆನೇ ತುಳುಕ್ತಾನೆ ಇರುತ್ತೆ ಅಲ್ವಾ, ತುಂಬಿ ಹೊರಗಡೆ ಬರ್ತಾನೆ ಇರುತ್ತೆ. ತುಂಬಿರುವ ನೀರನ್ನು ನಾವು ಮುಚ್ಚಿ ಇಟ್ಟರೆ ಕೂಡ ಅದರಲ್ಲಿ ನೀರಿನ ಹನಿಗಳು ಹೊರಗಡೆ ಬೀಳ್ತಾನೆ ಇರುತ್ತೆ. ಅದೇ ರೀತಿ ಅವರ ಮನಸ್ಸಿನ ಒಳಗಿನ ಭಾವನೆಗಳು ಈಗ ತುಂಬಿ ಹೋಗಿದೆ. ಆ ಎನರ್ಜಿ ಇದೆ. ಅಂದರೆ ಈಗ ಏನಾಗ್ತಿದೆ ಅಂದರೆ, ಆ ಪ್ರೆಷರ್ ಏನಿದೆ ಅದು ಹೊರಗಡೆ ಬರ್ತಾ ಇದೆ. ಆ ಒತ್ತಡ ಈಗ ಪೀಕ್ಗೆ ಬಂದಿದೆ. ಇನ್ನೂ ಸ್ವಲ್ಪ ಟೈಮ್ ಹೋದರೆ ಅದು ಹೈಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ಎನರ್ಜಿ ಇದೆ. ಅಂದರೆ ಒಂದೇ ಸಲ ಎಲ್ಲವೂ ಅವರ ಮನಸ್ಸಿನಲ್ಲಿರುವ ಫೀಲಿಂಗ್ಸ್ ಹೊರಗಡೆ ಬರುವ ಎನರ್ಜಿ ಇದೆ. ಅಂದರೆ ಇದು ಸಡನ್ ಆಗಿರುತ್ತೆ, ಪ್ಲ್ಯಾನ್ ಮಾಡಿಕೊಂಡು ಅಲ್ಲ. ಆ ವ್ಯಕ್ತಿ ಪ್ಲ್ಯಾನ್ ಮಾಡಿಕೊಂಡು ಅಲ್ಲ, ಅವರಿಗೆ ಸಾಕಾಗಿ ಹೋಗಿದೆ. ಅವರ ಮನಸ್ಸಿನಲ್ಲಿ ಫೀಲಿಂಗ್ಸನ್ನು ಹೈಡ್ ಮಾಡ್ಕೊಂಡು ಸಾಕಾಗೋಗಿದೆ. ಅವರ ಮನಸ್ಸಿನ ಒಳಗಿನ ಫೀಲಿಂಗ್ಸ್ ತುಂಬ ಹೆವಿ ಆಗ್ತಾ ಇದೆ. ಅವರ ಮನಸ್ಸು ಅನ್ನೋದು ಕಾಮ್ ಆಗಿಲ್ಲ. ಏನೋ ಹೇಳಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಹೈಡ್ ಮಾಡ್ಕೊಳ್ತಾ ಇದ್ದಾರೆ. ಇದೆಲ್ಲದರಿಂದ ಪ್ರೆಷರ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇದೆ. ಒತ್ತಡ ಅನ್ನೋದು ಇನ್ನೂ ಜಾಸ್ತಿ ಆಗ್ತಾ ಇದೆ. ಯಾಕೆ ಇನ್ನೂ ಅವರು ಆ ರೀತಿ ಹೈಡ್ ಮಾಡಿಕೊಂಡು ಇದ್ದಾರೆ ಅಂತ ನೋಡೋದಾದರೆ, ಅವರೀಗ ತುಂಬ ಲಿಮಿಟ್ಗೆ ಬಂದಿದ್ದಾರೆ. ಇಷ್ಟು ದಿನ ಮೌನವಾಗಿ ತಡ್ಕೊಂಡಿದ್ರು, ಈಗ ಅದೇ ಮೌನ ಅವರಿಗೆ ಕಷ್ಟ ಆಗ್ತಾ ಇದೆ. ಇನ್ನು ಆ ಫೀಲಿಂಗ್ಸನ್ನು ಮನಸ್ಸಿನ ಒಳಗಡೆ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋ ಮಟ್ಟಕ್ಕೆ ಕೂಡ ಬಂದಿದ್ದಾರೆ. ಆ ಎನರ್ಜಿ ಇದೆ. ಅವರ ಮನಸ್ಸಿನ ಮಾತು ಯಾವ ರೀತಿ ಇದೆ ಅಂದರೆ, ನಾನು ಇನ್ನೂ ಹೇಳಿಬಿಡಬೇಕು, ಯಾವುದೇ ರೀತಿಯಿಂದಲೂ ಫೀಲಿಂಗ್ಸನ್ನು ಹೈಡ್ ಮಾಡ್ಕೊಳ್ಬಾರ್ದು. ಹೇಳದೇ ಇದ್ದರೆ ನಾನೇ ಒದ್ದಾಡ್ತಾ ಇರ್ತೀನಿ, ನನಗೆ ಕಷ್ಟ ಆಗುತ್ತೆ. ಏನಾದರೂ ಆಗಲಿ, ನಾನು ನನ್ನ ಫೀಲಿಂಗ್ಸನ್ನು ಶೇರ್ ಮಾಡಬೇಕು, ಅಥವಾ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು, ಕಾಂಟ್ಯಾಕ್ಟ್ ಮಾಡಬೇಕು. ಈ ರೀತಿಯ ಬದಲಾವಣೆಗಳು ಕಾಣ್ತಾ ಇದೆ. ಬದಲಾವಣೆ ಆಗ್ತಿರುವ ಹಂತ ಯಾವ ರೀತಿ ಇದೆ ಅಂದರೆ, ಮೊದಲು ಕಂಟ್ರೋಲ್ ಅಲ್ಲಿದ್ದರು, ಈಗ ರಿಲೀಸ್ ಬೇಕು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಮೊದಲು ಮೌನವಾಗಿದ್ದರು, ಈಗ ಮಾತಾಡಬೇಕು ಅನ್ನೋ ಫೀಲಿಂಗ್ ಬರ್ತಾ ಇದೆ. ಮೊದಲು ಅವರು ಅವರ ಪೇಷನ್ಸನ್ನು ತಡೆ ಹಿಡ್ಕೊಂಡಿದ್ರು, ಈಗ ಅವರು ಹೊರಗಡೆ ಹಾಕುವಂತಹ ತಯಾರಿ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಎನರ್ಜಿ ಯಾವ ರೀತಿ ಇದೆ ಅಂದರೆ, ತುಂಬ ದಿನಗಳಿಂದ ಅವರ ಮನಸ್ಸಿನ ಭಾವನೆಗಳನ್ನು ಹೈಡ್ ಮಾಡ್ಕೊಂಡಿದ್ರು, ಅದನ್ನು ಪ್ರೆಷರ್ ಕೊಟ್ಕೊಂಡು ಅಲ್ಲೇ ಮುಚ್ಚಿಟ್ಕೊಂಡಿದ್ರು. ಈಗ ಆ ಒತ್ತಡ ತುಂಬ ಹೆಚ್ಚಾಗಿದೆ, ಸ್ಫೋಟ ಆಗುವ ಹಂತಕ್ಕೆ ಬಂದಿದೆ. ಇನ್ನೂ ಹೆಚ್ಚು ದಿನ ಮೌನವಾಗಿ ಇರೋದಕ್ಕೆ ಆ ವ್ಯಕ್ತಿಗೆ ಸಾಧ್ಯ ಇಲ್ಲ. ಆ ಎನರ್ಜಿ ಇದೆ. ಇಷ್ಟು ದಿನ ಅವರ ಹೃದಯದ ಮಾತನ್ನು ಮನಸ್ಸಿನ ಒಳಗಡೆ ಇಟ್ಕೊಂಡೇ ಬಂದಿದ್ದಾರೆ. ಈಗ ಅದು ತುಂಬಿ ಒಂದೇ ಸಲಕ್ಕೆ ಹೊರಗಡೆ ಬರುವ ಹಂತಕ್ಕೆ ಬಂದಿದೆ. ನೆಕ್ಸ್ಟ್ ಯಾವ ಎನರ್ಜಿ ಇದೆ ಅಂದರೆ, ಆ್ಯಕ್ಷನ್ ಎನರ್ಜಿ. ಅಂದರೆ ಇಲ್ಲಿ ಎನರ್ಜಿ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಇವರು ಇನ್ನೂ ಕೇವಲ ಯೋಚನೆ ಮಾಡ್ತಾ ಇಲ್ಲ, ಆ್ಯಕ್ಷನ್ಗೆ ಹೋಗುವ ಹಂತಕ್ಕೆ ಬಂದಿದ್ದಾರೆ. ಮೊದಲು ಏನಿತ್ತು ಅಂದರೆ, ಪಾಸ್ಟಲ್ಲಿ ಕೇವಲ ಯೋಚನೆ ಮಾಡೋದು ಅಷ್ಟೇ, ಮಿಸ್ ಮಾಡೋದು ಅಷ್ಟೇ, ಅದರ ಜೊತೆ ಗೊಂದಲ, ಕನ್ಫ್ಯೂಷನ್ ಅನ್ನೋದು. ಆದರೆ ಈಗ ಏನೇ ಮಾಡಬೇಕು ಅನ್ನೋ ನಿರ್ಧಾರ ಬಂದಿದೆ. ರಿಲೇಷನ್ಶಿಪ್ಪಲ್ಲಿ ಏನಾದರೂ ಆ್ಯಕ್ಷನ್ ತಗೊಳ್ಬೇಕು ಅನ್ನೋ ಬಲವಾದ ಮನಸ್ಸು, ದೃಢವಾದ ಮನಸ್ಸು ಬಂದಿದೆ. ಅವರು ನಿಮ್ಮ ಕಡೆಗೆ ಬರೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಅಂದರೆ ಇದು ಸಡನ್ನಾಗಿ ಅಂತ ಅಲ್ಲ, ಒಳಗಡೆ ನಿಧಾನವಾಗಿ ಅವರು ತಯಾರಿ ಮಾಡ್ಕೊಳ್ತಾ ಇದ್ದಾರೆ, ರೆಡಿ ಆಗ್ತಾ ಇದ್ದಾರೆ. ಅಂದರೆ ಸುಮ್ಮನೆ ಮಾತಾಡೋ ಹಂತವನ್ನು ದಾಟಿ ಈಗ ನಿಜವಾಗ್ಲೂ ನಿಮ್ಮ ಮುಂದೆ ಬರೋದಕ್ಕೆ, ಅಥವಾ ರಿಲೇಷನ್ಶಿಪ್ಪಲ್ಲಿ ಯಾವುದಾದ್ರೂ ಒಂದು ಆ್ಯಕ್ಷನ್ ಡಿಸಿಷನ್ ತಗೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಪ್ರಿಪ್ರೇಷನ್ ಅನ್ನೋದು ಕಾಣ್ತಾ ಇದೆ, ಬದಲಾವಣೆ ಅನ್ನೋದು ಆಗ್ತಾ ಇದೆ. ನಾನು ಹೋಗಬೇಕು, ಮಾತಾಡಬೇಕು, ಮೆಸೇಜ್ ಮಾಡಬೇಕು, ರಿಲೇಷನ್ಶಿಪ್ಪನ್ನು ಮುಂದಕ್ಕೆ ತಗೊಂಡು ಹೋಗಬೇಕು ಅನ್ನೋ ಕ್ಲಾರಿಟಿ ಬಂದಿದೆ. ಆದರೆ ಪಾಸ್ಟಲ್ಲಿ ಹೋಗಬೇಕಾ ಬೇಡವಾ, ಈ ರಿಲೇಷನ್ಶಿಪ್ಪಲ್ಲಿ ಯಾವ ರೀತಿ ಇರೋದು, ಈ ರೀತಿಯ ಕನ್ಫ್ಯೂಷನ್ ಇತ್ತು. ಬಟ್ ಈಗ ಹೋಗಲೇಬೇಕು, ಅಂದರೆ ರಿಲೇಷನ್ಶಿಪ್ ನನಗೆ ಬೇಕೇ ಬೇಕು, ಮೆಸೇಜ್ ಮಾಡಬೇಕು, ಕಾಲ್ ಮಾಡಬೇಕು, ಆ ರೀತಿಯ ಮನಸ್ಸು, ಅವರ ಮನಸ್ಸನ್ನು ಅವರು ರೆಡಿ ಮಾಡಿಟ್ಕೊಳ್ತಾ ಇದ್ದಾರೆ. ಅವರ ಭಾವನೆಗಳಲ್ಲಿ ತಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಯಾವುದು ಸತ್ಯ, ಯಾವುದು ಟೆಂಪ್ರವರಿ ಅನ್ನೋದು ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಬಗ್ಗೆ ಇರುವ ಪ್ರೀತಿ ನಿಜ ಅಂತ ಅವರು ಒಪ್ಕೊಳ್ತಾ ಇದ್ದಾರೆ.
ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋ ಹಂತದವರೆಗೂ ಬಂದಿದ್ದಾರೆ. ಅವರು ಅವರ ಲುಕ್ಸ್ ಆಗಿರ್ಬೋದು, ಅವರು ಹೇಗೆ ಕಾಣಿಸ್ತಾರೆ ಅನ್ನೋದರ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಮುಂದೆ ಬಂದಾಗ ಬೆಟರ್ ಆಗಿರಬೇಕು ಅನ್ನೋ ಆಸೆ ಇದೆ, ನಿಮ್ಮನ್ನು ಇಂಪ್ರೆಸ್ ಮಾಡಬೇಕು ಅನ್ನೋ ಫೀಲಿಂಗ್ಸ್ ಇದೆ. ಅದು ಯಾವುದೇ ವಿಷಯದಲ್ಲಿ ಆಗಿರ್ಬೋದು. ಅವರ ಜೀವನ ಸ್ಟೇಬಲ್ ಆಗಿರಬೇಕು ಅನ್ನೋ ಯೋಚನೆ ಇದೆ. ಅಂದರೆ ನಾನು ರೆಡಿ ಆಗಬೇಕು, ಫ್ಯೂಚರ್ಗಾಗಿ ರೆಡಿ ಆಗಬೇಕು, ನಿಮ್ಮ ಜೊತೆ ಮತ್ತೆ ಈ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕಂದ್ರೆ ಒಂದು ಸ್ಟೇಬಲ್ ಆಗಿರುವಂಥ ಒಂದು ಹಂತ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರನ್ನು ಅವರು ಇಂಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ನಾನು ಈ ರೀತಿ ಮಾತಾಡಬಾರ್ದಿತ್ತು ಅನ್ನೋ ಅರಿವು ಬಂದಿದೆ. ಪಾಸ್ಟಲ್ಲಿ ಇವರು ನಿಮಗೇನಾದರೂ ಹರ್ಟ್ ಮಾಡಿದರೆ ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅವರನ್ನು ಅವರು ಅವರ ಬಿಹೇವಿಯರನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹಳೆಯ ಯಾವ ರೀತಿ ಇದ್ದರು, ಅವರು ಪಾಸ್ಟಲ್ಲಿ ಯಾವ ರೀತಿ ಇದ್ದರು ಅದರಿಂದ ಹೊರಗಡೆ ಬರ್ತಾ ಇದ್ದಾರೆ. ಅವರ ಮನಸ್ಸಿನ ಮಾತು ಯಾವ ರೀತಿ ಇದೆ ಅಂದರೆ, ನಾನು ಮೊದಲು ಯಾವ ರೀತಿ ಇದ್ನೋ ಆ ರೀತಿ ಇರಬಾರ್ದು, ನಾನು ಬೆಟರ್ ಆಗಿರಬೇಕು, ರಿಲೇಷನ್ಶಿಪ್ ಸ್ಟೇಬಲ್ ಆಗಿರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರೀಗ ಗ್ರೋತ್ ಮೋಡ್ನಲ್ಲಿ ಇದ್ದಾರೆ. ಹಳೆಯ ತಪ್ಪು ಏನಾದರೂ ಮಾಡಿದರೆ ಈ ರಿಲೇಷನ್ಶಿಪ್ಪಲ್ಲಿ ಸುಳ್ಳು ಹೇಳಿರ್ಬೋದು, ಮೋಸ ಮಾಡಿರ್ಬೋದು, ಇವರಾಗೆ ಈ ರಿಲೇಷನ್ಶಿಪ್ಪಿಂದ ದೂರ ಇರ್ಬೋದು, ಅದೆಲ್ಲದರಿಂದ ಹೊರಗಡೆ ಬರ್ತಾ ಇದ್ದಾರೆ. ನಿಮಗಾಗಿ ಮತ್ತು ಅವರಿಗಾಗಿ ಬೆಟರ್ ಆಗಬೇಕು ಅನ್ನೋ ಫೀಲ್ ಬರ್ತಾ ಇದೆ ಅವ್ರಿಗೆ. ಹಿಂದೆ ಯಾವ ರೀತಿಯ ಸ್ಥಿತಿ ಇತ್ತು ಅಂದರೆ ಪಾಸ್ಟಲ್ಲಿ ತುಂಬ ಕನ್ಫ್ಯೂಷನ್ ಈ ರಿಲೇಷನ್ಶಿಪ್ಪಲ್ಲಿ, ಈಗೋ ಸೈಲೆನ್ಸ್ ಅನ್ನೋದು ತುಂಬ ಜಾಸ್ತಿ ಇತ್ತು. ಬಟ್ ಈಗ ಕ್ಲಾರಿಟಿ, ಅದರ ಜೊತೆ ತಯಾರಿ ಅನ್ನೋದು ರೆಡಿ ಆಗ್ತಾ ಇದ್ದಾರೆ. ಆ್ಯಕ್ಷನ್ ತೊಗೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಒಟ್ಟಿನಲ್ಲಿ ಎನರ್ಜಿ ಪ್ರಕಾರ ನಿಮ್ಮ ಕಡೆಗೆ ಬರೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಎಲ್ಲ ರೀತಿಯಿಂದಲೂ ತಯಾರಿ ಮಾಡ್ಕೊಳ್ತಿದ್ದಾರೆ. ಫೈನಾನ್ಷಿಯಲಿ ಆಗಿರಬಹುದು, ಅಥವಾ ಅವರ ಒಂದು ಸ್ಟೇಬಲ್ ರಿಲೇಷನ್ಶಿಪ್ ಇರಬೇಕು ಅನ್ನೋ ರೀತಿ, ಅಥವಾ ಅವರ ವರ್ತನೆಯಲ್ಲಿ ಬದಲಾವಣೆ, ಮನಸ್ಸು, ಭಾವನೆ, ಜೀವನ ಎಲ್ಲದರಲ್ಲೂ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ. ಅವರನ್ನು ಅವರು ಇಂಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ. ನಾನು ಬೆಟರ್ ಆಗಬೇಕು ಅನ್ನೋ ಸ್ಟ್ರಾಂಗ್ ಡಿಸೈರ್ ಇದೆ. ಇವರು ಇನ್ನೂ ಸುಮ್ಮನೆ ನೆನಪಿಸ್ಕೊಳ್ಳೋ ಹಂತದಲ್ಲಿಲ್ಲ. ನಿಮ್ಮನ್ನು ಕೇವಲ ನೆನಪು ಮಾಡಿಕೊಂಡು ಕೂತ್ಕೊಳ್ತಾರೆ ಅನ್ನೋ ಎನರ್ಜಿ ಇಲ್ಲ. ನಿಮ್ಮ ಬಳಿಗೆ ಎಲ್ಲ ರೀತಿಯಿಂದಲೂ ಅವರನ್ನು ಅವರು ಸರಿ ಮಾಡಿಕೊಂಡು ನಿಮ್ಮ ಮುಂದೆ ಬರೋದಕ್ಕೆ ರೆಡಿ ಆಗುವ ಎನರ್ಜಿ. ಈ ರಿಲೇಷನ್ಶಿಪ್ಪಲ್ಲಿ ಸಡನ್ ರಿಟರ್ನ್ ಎನರ್ಜಿ ಇದೆ. ಅಂದರೆ ಎನರ್ಜಿ ಯಾವ ರೀತಿ ಸ್ಟ್ರಾಂಗ್ ಆಗಿದೆ ಅಂದರೆ, ಸ್ಲೋ ಆಗಿ ಪ್ಲ್ಯಾನ್ ಮಾಡಿ ಆಗೋದು ಅಲ್ಲ, ಅಥವಾ ಮುಂದೊಂದು ದಿನ ನಡಿಬೇಕು ಅಂತ ಅವರ ಮನಸ್ಸಿನಲ್ಲಿಲ್ಲ. ಇಷ್ಟು ದಿನ ಯೋಚನೆ ಮಾಡಿರೋದು ಸಾಕು, ಹೃದಯದಲ್ಲಿ ಅವರು ಫೀಲಿಂಗ್ಸನ್ನು ಮುಚ್ಚಿಟ್ಟಿರೋದು ಸಾಕು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಇನ್ನು ಸಾಕು, ಇನಫ್ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಸಡನ್ನಾಗಿ ನೀವು ಕೂಡ ಇಮ್ಯಾಜಿನೇ ಮಾಡ್ಕೊಳ್ಳೋದಿಲ್ಲ, ಆ ಟೈಮ್ನಲ್ಲೇ ಅವರು ನಿಮ್ಮ ಲೈಫ್ನಲ್ಲಿ ರೀಎಂಟ್ರಿ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮೆಸೇಜ್ ಆಗಿರ್ಬೋದು, ಕಾಲ್ ಆಗಿರ್ಬೋದು, ಅಥವಾ ಡೈರೆಕ್ಟಾಗಿ ಮೀಟ್ ಆಗಿರ್ಬೋದು, ಯಾವುದಾದರೂ ಒಂದು ರೂಪದಲ್ಲಿ ನಿಮ್ಮ ಜೀವನಕ್ಕೆ ಮತ್ತೆ ಎಂಟ್ರಿ ಕೊಡುವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಮುಂದೆ ನಿಮಗೆ ಗೊತ್ತಾಗೋದಿಲ್ಲ, ಸಡನ್ನಾಗಿ ಕಾಲ್, ಮೆಸೇಜ್ ಬರ್ಬೋದು, ಅಥವಾ ಆ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಬರುವ ಎನರ್ಜಿ. ಅಂದರೆ ಸ್ವಲ್ಪ ಕೋಪದ ಎನರ್ಜಿ ಕೂಡ ಕೆಲವರಿಗೆ ಏನಾಗ್ಬೋದು ಅಂದರೆ, ಅವರು ಸ್ವಲ್ಪ ಕೋಪದಲ್ಲಿ ಕೂಡ ಬರಬಹುದು. ಯಾಕೆಂದರೆ ಇಷ್ಟು ದಿನ ಅವರು ಏನು ಫೀಲಿಂಗ್ಸ್ ಇಟ್ಕೊಂಡಿದ್ರು ಅದು ಒಂದೇ ಸಲಕ್ಕೆ ಹೊರಗಡೆ ಬರ್ತಾ ಇದೆ. ನಿಮ್ಮನ್ನು ಮಿಸ್ ಮಾಡಿದ್ದು, ಪೇಯ್ನ್, ಈಗೋ ಎಲ್ಲ ಮಿಕ್ಸ್ ಆಗಿ ಅವರ ಮನಸ್ಸಿನಿಂದ ಹೊರಗಡೆ ಬರ್ತಾ ಇದೆ. ಅದರಿಂದ ಮೊದಲಿಗೆ ಸ್ವಲ್ಪ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಥರ ನಿಮ್ಮ ಹತ್ರ ಏನಾದರೂ ಫೈಟ್ ರೀತಿ ಮಾತಾಡಬಹುದು, ಅಥವಾ ನಿಮ್ಮ ಜೊತೆ ರೂಢಾಗಿ ಮಾತಾಡಬಹುದು. ನೀನು ಹೀಗೆ ಮಾಡಬಾರ್ದಿತ್ತು, ನೀನು ನನಗೆ ಹೀಗೆ ಯಾಕೆ ಮಾಡಿದೆ, ಈ ರೀತಿ ಮಾತುಗಳು ಬರಬಹುದು. ಅದು ಕೋಪ ಅಂತ ಅಲ್ಲ, ನಿಜವಾದ ಕೋಪ ಅಲ್ಲ, ಅದು ಅವರ ಮನಸ್ಸಿನ ಒಳಗಿನ ಪೇಯ್ನ್. ನೀವಿಲ್ಲದೆ ನನಗೆ ಕಷ್ಟ ಆಯಿತು ಅನ್ನೋ ಭಾವನೆ. ಆದರೆ ಅದನ್ನು ಸಾಫ್ಟಾಗಿ ಹೇಳೋದಕ್ಕೆ ಆಗ್ತಾ ಇಲ್ಲ ಅವರಿಗೆ. ಅಂದರೆ ಕೋಪದಲ್ಲಿ ಹೇಳ್ಬೋದು, ಆದರೆ ಅದು ಮನಸ್ಸಿನ ಒಳಗಿನ ಪೇಯ್ನ್. ನಂತರ ಸರೆಂಡರ್ ಎನರ್ಜಿ ಕೂಡ ಇದೆ. ಅಂದರೆ ಅವರು ಸಾಫ್ಟ್ ಆಗ್ತಾರೆ. ಅವರ ಈಗೋ ಅನ್ನೋದು ಅಲ್ಲಿಗೆ ಸ್ಟಾಪ್ ಆಗ್ತಾ ಇದೆ. ಅವರ ಮೈಂಡ್ ಅನ್ನೋದು ನಿಮ್ಮ ಬಗ್ಗೆ ಜಾಸ್ತಿ ಥಿಂಕ್ ಮಾಡೋದಕ್ಕೆ, ಹೃದಯ ಅನ್ನೋದು ನಿಮ್ಮ ಬಗ್ಗೆ ಜಾಸ್ತಿ ಥಿಂಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಹಾರ್ಟ್ ತುಂಬ ಸಾಫ್ಟ್ ಆಗುವ ಎನರ್ಜಿ. ಅವರು ಸಂಪೂರ್ಣವಾಗಿ ಸರೆಂಡರ್ ಮಾಡಿಕೊಳ್ಳುವ ಎನರ್ಜಿ. ಅವರ ಮನಸ್ಸಿನಲ್ಲಿ ಇನ್ನೂ ನನಗೆ ಸಾಧ್ಯ ಇಲ್ಲ, ಈ ರಿಲೇಷನ್ಶಿಪ್ ನನಗೆ ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ನನಗೆ ಈ ರಿಲೇಷನ್ಶಿಪ್ ಬೇಕು ಅನ್ನೋ ರೀತಿ ಯೋಚನೆ ಮಾಡುವ ಎನರ್ಜಿ. ನಿಮ್ಮ ಮುಂದೆ ಬಂದಾಗ ಸಿಂಪಲ್ಲಾಗಿ, ಡೈರೆಕ್ಟಾಗಿ ಕೂಡ ಕೇಳ್ಬೋದು, ನಾನು ಬದಲಾಗ್ತಾ ಇದ್ದೀನಿ, ಈ ಸಲ ರಿಲೇಷನ್ಶಿಪ್ಪನ್ನು ಸರಿ ಮಾಡಬೇಕು, ಅಥವಾ ಇಬ್ಬರು ಕೂಡ ಎಫರ್ಟ್ ಹಾಕಬೇಕು. ಇದು ಫೇಕ್ ಅಲ್ಲ, ಅವರ ಹೃದಯದಿಂದ ಬರ್ತಾ ಇರುವಂತಹ ಮಾತು. ಆ ಎನರ್ಜಿ ಇದೆ. ಲವ್ ಮತ್ತು ಫಿಯರ್ ಎನರ್ಜಿ. ಅವ್ರು ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದಾರೆ. ಇದು ಲೈಟ್ ಫೀಲಿಂಗ್ ಅಲ್ಲ, ನೀವಿಲ್ಲದೆ ಇರೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಮಟ್ಟದ ಪ್ರೀತಿ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ. ಭಯ ಯಾಕೆ ಅಂದರೆ, ಇದೇ ಪ್ರೀತಿ ಜೊತೆಗೆ ಒಂದು ದೊಡ್ಡ ಭಯ ಕೂಡ ಇದೆ. ಮತ್ತೆ ನಿಮ್ಮನ್ನು ಎಲ್ಲಿ ಕಳ್ಕೊಳ್ತಾರೋ ಅನ್ನೋ ಭಯ ಇದೆ. ಅಂದರೆ ನೀವು ಇವರಿಂದ ದೂರ ಆಗ್ತೀರೇನೋ, ಅಥವಾ ನಿಮ್ಮನ್ನು ಇವರಿಂದ ಬೇರೆ ಯಾರಾದರೂ ದೂರ ಮಾಡ್ತಾರೇನೋ ಅನ್ನೋ ಫಿಯರ್.
ಈಗ ಲಾಸ್ಟ್ ಫಿಯರ್ನಲ್ಲಿದ್ದಾರೆ, ಎಲ್ಲಿ ನಿಮ್ಮಿಂದ ದೂರ ಹೋಗ್ತಾರೋ, ಅಂದರೆ ಇವರ ಆ್ಯಟಿಟ್ಯೂಡ್ ಕಾರಣದಿಂದ ನೀವೆಲ್ಲಿ ಇವರಿಂದ ದೂರ ಹೋಗ್ತಿರೋ ಅನ್ನೋ ಫೀಲ್, ನಿಮ್ಮನ್ನು ಕಳ್ಕೊಳ್ಬಾರ್ದು ಅನ್ನೋ ಭಯ. ಯಾಕೆಂದರೆ ಅವರಿಗೆ ಆ ಭಯ ಬರೋದಕ್ಕೆ ಕಾರಣ ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗಿದೆ. ನೀವಿಲ್ಲದೆ ಇಷ್ಟು ದಿನ ಹೇಗಿದ್ರು, ಯಾವ ರೀತಿ ಅವ್ರು ಪೇಯ್ನ್ ಅನುಭವಿಸಿದ್ರು, ಎಷ್ಟು ಮಿಸ್ ಮಾಡ್ಕೊಂಡಿದ್ರು, ಇದೆಲ್ಲ ನೆನಪಾಗ್ತಾ ಇದೆ. ಅದೇ ಪೇಯ್ನನ್ನು ಮತ್ತೆ ಅನುಭವಿಸ್ಬಾರ್ದು ಅಂತ ಅಂದ್ಕೊಳ್ತಿದ್ದಾರೆ. ಅವರ ಮನಸ್ಸಿನ ಫೀಲಿಂಗ್ಸ್ ಯಾವ ರೀತಿ ಇದೆ ಅಂದರೆ, ಅವರು ನೀವು ಒಟ್ಟಿಗೆ ಇರಬೇಕು, ನೀವು ಇವ್ರ ಜೊತೆನೇ ಇರಬೇಕು, ಇವರು ನನ್ನವರೇ ಇರಬೇಕು ಅನ್ನೋ ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ. ಟೋಟಲಾಗಿ ಹೇಳಬೇಕು ಅಂದರೆ ಸಡನ್ನಾಗಿ ನಿಮ್ಮ ಲೈಫ್ನಲ್ಲಿ ಬರುವ ಎನರ್ಜಿ. ಮೊದಲಿಗೆ ಸ್ವಲ್ಪ ಕೋಪ ತೋರಿಸ್ಬೋದು ಅಥವಾ ಸಣ್ಣ ಪುಟ್ಟ ಮಾತುಗಳು ರೂಢಾಗಿ ಹೇಳ್ಬೋದು, ಬಟ್ ಸಂಪೂರ್ಣವಾಗಿ ಸಾಫ್ಟಾಗಿ ಸರೆಂಡರ್ ಆಗುವ ರೀತಿ ಎನರ್ಜಿ ಇದೆ. ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದಾರೆ, ಆದರೆ ನಿಮ್ಮನ್ನು ಕಳೆದುಕೊಳ್ಳುವ ಭಯ ಇನ್ನೂ ಜಾಸ್ತಿ ಇದೆ. ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ, ಆದರೆ ಅದಕ್ಕಿಂತ ಜಾಸ್ತಿ ಎಲ್ಲಿ ನಿಮ್ಮನ್ನು ಕಳ್ಕೊಳ್ತಾರೋ ಅನ್ನೋ ಫೀಲಿಂಗ್ಸ್ ಇದೆ, ಭಯ ಇದೆ. ಯಾವ ಎನರ್ಜಿ ಅಂದರೆ, ಅವರು ನಿಮ್ಮನ್ನು ಜಸ್ಟ್ ಇಷ್ಟಪಡುವ ಮಟ್ಟದಲ್ಲಿ ಇಲ್ಲ, ಜೀವನದಲ್ಲಿ ಇವರು ಮತ್ತು ನೀವು ಒಟ್ಟಿಗೆ ಇರಬೇಕು ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಲಾಂಗ್ ಟರ್ಮ್ ಯೋಚನೆ, ಅಂದರೆ ನೀವು ಇವ್ರ ಜೊತೆ ಇದ್ದರೆ ಮುಂದಿನ ಜೀವನ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ಒಂದು ದಿನ ಜೊತೆಯಾಗಿ ಬದುಕೋ ಸೀನ್ ಮನಸ್ಸಲ್ಲಿ ಕಟ್ಕೊಂಡು ಕೂತ್ಕೊಂಡಿದ್ದಾರೆ. ಅಂದರೆ ಒಂದು ದಿನ ಅಂದರೆ ಲೈಫ್ ಲಾಂಗ್, ಒಂದು ದಿನ ಅದು ನಿಜ ಆಗುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಕಮಿಟ್ಮೆಂಟ್ ಕೊಡಬೇಕು ಅನ್ನೋ ಯೋಚನೆ ಕೂಡ ಬರ್ತಾ ಇದೆ. ಇದು ತಕ್ಷಣ ಆಗುವ ನಿರ್ಧಾರ ಅಲ್ಲ, ನಿಧಾನವಾಗಿ ಬಂದಿರುವಂತಹ ಒಂದು ಡೀಪ್ ಆಗಿರುವಂತಹ ಯೋಚನೆ. ಅಂದರೆ ನೀವು ಅವರ ಲೈಫ್ನಲ್ಲಿ ಇರಬೇಕು ಅನ್ನೋ ಫೀಲಿಂಗ್ಸ್ ಅವ್ರಿಗೆ ಬರ್ತಾ ಇದೆ. ಅವ್ರು ನಿಮ್ಮ ಜೊತೆ ಒಂದು ಹ್ಯಾಪಿ ಫ್ಯಾಮಿಲಿಯನ್ನು ಕಲ್ಪನೆ ಮಾಡ್ಕೊಳ್ತಾ ಇದ್ದಾರೆ, ಸಿಂಪಲ್ ಲೈಫನ್ನು ಕಲ್ಪನೆ ಮಾಡ್ಕೊಳ್ತಾ ಇದ್ದಾರೆ, ಒಟ್ಟಿಗೆ ಟೈಮ್ ಕಳೆಯೋದು. ಇವು ಸಣ್ಣ ಸಣ್ಣ ವಿಷಯಗಳಾಗಿರ್ಬೋದು, ಆದರೆ ಅವರಿಗೆ ತುಂಬ ವ್ಯಾಲ್ಯೂ ಇರುವಂಥ ವಿಷಯಗಳಾಗಿದೆ. ಅವರ ಕನಸುಗಳನ್ನು ಶೇರ್ ಮಾಡಬೇಕು ಅನ್ನೋ ಆಸೆ, ಅವರು ತಮ್ಮ ಡ್ರೀಮ್ಸ್ ಪ್ಲ್ಯಾನ್ಸ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಫ್ಯೂಚರ್ನಲ್ಲಿ ನೀವಿಬ್ಬರು ಜೊತೆಯಲ್ಲಿರಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಎನರ್ಜಿ, ತುಂಬ ಸ್ಟ್ರಾಂಗ್ ಫೀಲಿಂಗ್ ಹೊಂದಿದ್ದಾರೆ. ಇದು ಕೇವಲ ಲವ್ ಅಲ್ಲ, ಕೇರ್, ರೆಸ್ಪಾನ್ಸಿಬಿಲಿಟಿ. ಅವರ ಯೋಚನೆ ಯಾವ ರೀತಿ ಇದೆ ಅಂದರೆ ನೀವು ನಿಮ್ಮನ್ನು ಯಾವಾಗಲೂ ಪ್ರೊಟೆಕ್ಟ್ ಮಾಡಬೇಕು, ನಿಮ್ಮನ್ನು ನೋಡ್ಕೋಬೇಕು, ನಿಮ್ಮ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು, ಆ ರೀತಿಯ ಮನಸ್ಸಿನಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇವರು ಅಂದ್ಕೊಳ್ಳೋದು, ಅವರು ನಿಮ್ಮ ಜೊತೆ ಇದ್ದಾಗ ನಿಮ್ಮನ್ನು ಸೇಫಾಗಿ ನೋಡ್ಕೋಬೋದು, ನಾನು ಇದ್ದೀನಿ, ನಿನಗೆ ಏನೂ ಆಗಲ್ಲ ಅನ್ನೋ ಫೀಲಿಂಗ್ ಕೊಡಬೇಕು, ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ವ್ಯಕ್ತಿ ಹೊರಗಡೆಯಿಂದ ಎಷ್ಟೇ ರೂಢಾಗಿ ಬಿಹೇವ್ ಮಾಡ್ತಾ ಇರ್ಬೋದು, ಬಟ್ ಮನಸ್ಸಿನ ಒಳಗಡೆ ತುಂಬ ಸಾಫ್ಟ್ ಆಗಿದ್ದಾರೆ. ನಿಮ್ಮ ಮುಂದೆ ಬಂದಾಗ ತುಂಬ ಮೃದು, ಆ ರೀತಿಯ ಮನಸ್ಸನ್ನು ಇಟ್ಕೊಂಡಿದ್ದಾರೆ. ಅಂದರೆ ಹೊರಗಡೆ ತುಂಬ ಗಟ್ಟಿಯಾಗಿರ್ತಾರೆ, ಬಟ್ ಮನಸ್ಸಿನಲ್ಲಿ ತುಂಬ ಸಾಫ್ಟ್ ಆಗಿರುವ ಎನರ್ಜಿ, ತುಂಬ ಪ್ರೀತಿಯ ಎನರ್ಜಿ ನಿಮ್ಮ ಮೇಲೆ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಇದ್ದಾಗ ಅವರು ಕಂಫರ್ಟ್ ಫೀಲ್ ಮಾಡ್ತಾರೆ. ಹೊರಗಿನ ಕಠಿಣತೆ ಹೋಗಿ ಮೃದುವಾದ ಪ್ರೀತಿ ಹೊರಗಡೆ ಬರ್ತಾ ಇದೆ. ಅದೇ ರೀತಿ ಇವ್ರಿಗೆ ರಿಗ್ರೆಟ್ ಎನರ್ಜಿ ಇದೆ. ಅವರು ಮಾಡಿದ ತಪ್ಪುಗಳು ಏನೇ ಇರ್ಬೋದು ಈ ರಿಲೇಷನ್ಶಿಪ್ಪಲ್ಲಿ, ಪಾಸ್ಟಲ್ಲಿ ನಿಮಗೆ ಹರ್ಟ್ ಮಾಡಿರ್ಬೋದು, ರೂಢಾಗಿ ಬಿಹೇವ್ ಮಾಡಿರ್ಬೋದು, ಮೋಸ ಮಾಡಿರ್ಬೋದು, ಚೀಟ್ ಮಾಡಿರ್ಬೋದು, ನಿಮ್ಮಿಂದ ಇವರಾಗೆ ದೂರ ಆಗಿರ್ಬೋದು, ಅದೆಲ್ಲದರ ಬಗ್ಗೆ ಬೇಸರ ಪಡ್ತಾ ಇದ್ದಾರೆ. ನಿಮ್ಮನ್ನು ಇಗ್ನೋರ್ ಮಾಡಿದ್ದು, ನಿಮ್ಮನ್ನು ದೂರ ಮಾಡಿದ್ದು, ನಿಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಳದೆ ಇದ್ದಿದ್ದು, ಇದೆಲ್ಲ ಈಗ ಅವರಿಗೆ ನೆನಪಾಗ್ತಾ ಇದೆ. ಮನಸ್ಸಿನ ಸ್ಥಿತಿ ಯಾವ ರೀತಿ ಇದೆ ಅಂದರೆ, ನಾನು ಆ ರೀತಿ ಮಾಡಬಾರ್ದಿತ್ತು, ನಾನು ಅವರನ್ನು ನೋಯಿಸಿದೆ, ಅವರ ಮನಸ್ಸಿಗೆ ಪೇಯ್ನನ್ನು ಕೊಟ್ಟಿದ್ದೀನಿ, ಈ ಯೋಚನೆಗಳು ಅವರನ್ನು ಬಿಡ್ತಾ ಇಲ್ಲ. ಒಳಗಿನ ನೋವು ಅವರು ಹೊರಗಡೆ ತೋರಿಸ್ತೇ ಇರಬಹುದು, ನಾನು ತಪ್ಪು ಮಾಡಿದೆ ಅನ್ನೋ ಗಿಲ್ಟ್ ಇದೆ, ಅದರಿಂದ ದುಃಖ ಬೇಸರ ಅನ್ನೋದು ಕಾಡ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ರು ಅಥವಾ ಏನೇ ಫೈಟ್ ನಡೆದಿದ್ರು ಕೂಡ ಅದೆಲ್ಲವನ್ನು ಸರಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಅವಕಾಶ ಸಿಕ್ಕಿದ್ರೆ ಈ ಸಲ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ಭಾವನೆ ಇದೆ. ಅವರು ನಿಮ್ಮ ಜೊತೆ ಫ್ಯೂಚರ್ ನೋಡ್ತಾ ಇದ್ದಾರೆ, ಅಂದರೆ ಒಂದು ಫ್ಯಾಮಿಲಿ ಥಿಂಕ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಪಾಸ್ಟಲ್ಲಿ ಅವ್ರು ಏನು ತಪ್ಪು ಮಾಡಿದ್ರು ಅದರ ಬಗ್ಗೆ ಥಿಂಕ್ ಮಾಡಿ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನರ್ ಪೇಯ್ನ್ ಎನರ್ಜಿ, ಅಂದರೆ ಹೊರಗಡೆ ಅವರು ನಗ್ತಾ ಇರ್ತಾರೆ, ಜನರ ಜೊತೆ ಮಾತಾಡ್ತಾ ಇರ್ತಾರೆ, ನಾರ್ಮಲ್ಲಾಗಿ ವರ್ತನೆ ಮಾಡ್ತಾ ಇರ್ಬೋದು, ಆದರೆ ಮನಸ್ಸಿನ ಒಳಗಡೆ ತುಂಬ ಖಾಲಿತನ, ಹೇಳೋದಕ್ಕೆ ಆಗದೆ ಇರುವಂತಹ ನೋವು. ಅಂದರೆ ಹೊರಗಡೆ ನಗ್ತಾರೆ, ಆದರೆ ಒಳಗಡೆ ಮನಸ್ಸು ಅಳ್ತಾ ಇದೆ. ಒಂಟಿಯಾಗಿದ್ದಾಗ ಅವರ ರಿಯಲ್ ಫೀಲಿಂಗ್ ಹೊರಗಡೆ ಬರ್ತಾ ಇದೆ. ಸೈಲೆಂಟಾಗಿ ಕೂತ್ಕೊಂಡಾಗ ನಿಮ್ಮ ನೆನಪು ಅನ್ನೋದು ಜಾಸ್ತಿ ಆಗ್ತಾ ಇದೆ. ಆ ಟೈಮ್ನಲ್ಲಿ ದುಃಖ, ಖಾಲಿತನ, ಯಾಕೆ ಈ ರೀತಿ ಆಯಿತು ಅನ್ನೋ ಪ್ರಶ್ನೆಗಳು, ಅಂದರೆ ಕನ್ಫ್ಯೂಷನ್ ಎನರ್ಜಿ. ಅವರಿಗೆ ಕ್ಲಾರಿಟಿ ಇದ್ದರೂ ಆ್ಯಕ್ಷನ್ಗೆ ಬರೋದಕ್ಕೆ ಇನ್ನೂ ಕಷ್ಟ ಆಗ್ತಾ ಇದೆ. ಅವರ ಮನಸ್ಸಿನಲ್ಲಿ ಯಾವ ರೀತಿಯ ಫೀಲಿಂಗ್ಸ್ ಇದೆ ಅಂದರೆ, ನಾನೀಗ ಏನು ಮಾಡೋದು, ಈ ರೀತಿಯ ಫೀಲಿಂಗ್ಸ್. ಒಂದು ಕಡೆ ಹೃದಯ ಹೇಳುವ ಮಾತು ಕೇಳಬೇಕಾ, ಇನ್ನೊಂದು ಕಡೆ ಭಯ, ಈಗೋ, ಇದೆಲ್ಲದರ ಮಧ್ಯೆ ಸಿಕ್ಕಾಕೊಂಡಿದ್ದಾರೆ.
ಆದರೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಂದರೆ ಕಮ್ಯುನಿಕೇಷನ್ ಎನರ್ಜಿ, ಮತ್ತೆ ಮಾತು ಶುರು ಮಾಡಬೇಕು ಅನ್ನೋ ಮನಸ್ಸು. ಅವರಿನ್ನೂ ಮೌನವಾಗಿ ಇರೋದಕ್ಕೆ ಆಗ್ತಾ ಇಲ್ಲ. ಒಂದು ಮೆಸೇಜ್, ಒಂದು ಕಾಲ್ ಮಾಡಬೇಕು ಅನ್ನೋ ಫೀಲಿಂಗ್ಸ್ ಬರ್ತಾ ಇದೆ. ಅವರಿಗೆ ನಿಮ್ಮ ಕನೆಕ್ಷನ್ ಕಳ್ಕೊಳ್ಳೋದು ಬೇಡ ಅಂತ ಅನ್ನಿಸ್ತಾ ಇದೆ. ಏನಾದರೂ ಒಂದು ರೀತಿ ಹೇಳ್ಕೋಬೇಕು, ಫೀಲಿಂಗ್ಸನ್ನು ಶೇರ್ ಮಾಡ್ಕೋಬೇಕು, ಆ ರೀತಿಯ ಅವರ ಮನಸ್ಸು ಯುದ್ಧ ನಡೀತಾ ಇದೆ. ಅಂದರೆ ಈ ಕನೆಕ್ಷನ್ ಅನ್ನೋದು ಸೋಲ್ ಕನೆಕ್ಷನ್ ಎನರ್ಜಿ ಇದೆ. ಸಿಂಪಲ್ಲಾಗಿ ಕಾಣ್ತಾ ಇಲ್ಲ, ತುಂಬ ಡೀಪ್, ತುಂಬ ಆಳವಾಗಿದೆ. ನೀವು ಅವರ ಜೀವನದಲ್ಲಿ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗಿದ್ದೀರಾ. ನೀವು ಅವರ ಜೀವನದ ಒಂದು ಭಾಗ ಮಾತ್ರ ಅಲ್ಲ, ಒಂದು ಮುಖ್ಯ ಭಾಗ. ಅಂದರೆ ನಿಮ್ಮಿಂದ ಅವರಿಗೆ ಎನರ್ಜಿ ಸಿಗ್ತಾ ಇದೆ, ಹ್ಯಾಪಿನೆಸ್ ಸಿಗ್ತಾ ಇದೆ, ಖುಷಿ ಅನ್ನೋದು ಸಿಗ್ತಾ ಇದೆ, ಅವರ ಮನಸ್ಸಿಗೆ ಕಾಮ್ನೆಸ್ ಅನ್ನೋದು ಸಿಗ್ತಾ ಇದೆ. ನಿಮ್ಮ ನೆನಪು ಅವರ ದಿನವನ್ನೇ ಬದಲಾಯಿಸುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವಿಲ್ಲದೆ ಅವರು ಸಂಪೂರ್ಣ ಅಂತ ಅವರಿಗೆ ಅನ್ನಿಸ್ತಾ ಇಲ್ಲ. ಏನೋ ಒಂದು ಖಾಲಿತನ, ಲೋನ್ಲಿನೆಸ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಕಡೆಗೆ ಬರುವ ಎನರ್ಜಿ, ನಿಮ್ಮ ಬಳಿ ಮಾತಾಡಬೇಕು ಅನ್ನೋ ಎನರ್ಜಿ, ಅವರ ತಪ್ಪುಗಳಿಗಾಗಿ ಸಾರಿ ಕೇಳಬೇಕು ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಮತ್ತು ಈ ರಿಲೇಷನ್ಶಿಪ್ ಹೊಸದಾಗಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ ಅದೆಲ್ಲವನ್ನು ಕ್ಲಿಯರ್ ಮಾಡಿಕೊಂಡು ನ್ಯೂ ಸ್ಟಾರ್ಟ್ ಮಾಡಬೇಕು ಅಂತ ಅವರಿಗೆ ಅನ್ನಿಸ್ತಾ ಇದೆ. ಈ ಸಲ ಹಳೆಯ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಅಲ್ಲಿಗೆ ಮುಗಿಸ್ಬೇಕು, ಯಾವುದೇ ಹಳೆಯ ಭಿನ್ನಾಭಿಪ್ರಾಯಗಳನ್ನು ಮತ್ತೆ ತಗೋಬರಬಾರ್ದು ಅಂತ ಅಂದ್ಕೊಳ್ತಾ ಇದ್ದಾರೆ. ಹೊರಗಡೆ ಅವರು ಗಟ್ಟಿಯಾಗಿ ಕಾಣಿಸ್ತಾ ಇದ್ದಾರೆ, ಬಟ್ ಮನಸ್ಸಿನಲ್ಲಿ ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಖುಷಿ ಅನ್ನೋದು ಕಾಣ್ತಾ ಇಲ್ಲ. ನಿಮ್ಮ ಕಡೆಗೆ ಬರುವ ಎನರ್ಜಿ ಇದೆ. ಮುಂದೆ ಬಂದು ಸಾರಿ ಕೇಳಬೇಕು ಅಥವಾ ಕ್ಷಮೆ ಕೇಳಬೇಕು, ಮತ್ತು ಈ ರಿಲೇಷನ್ಶಿಪ್ಪನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋ ಮನಸ್ಸು ಮತ್ತೆ ಅವರಿಗೆ ಫೀಲ್ ಕೊಡ್ತಾ ಇದೆ. ಸೊ ಇವತ್ತಿನ ಈ ಡೀಪ್ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ಎಲ್ಲರ ಪ್ರೀತಿ ಸರಿಯಾಗಲಿ, ನಿಮ್ಮ ಎಲ್ಲ ಪಾಸಿಟಿವ್ ಆಗಿರುವ ಕನಸುಗಳು ನೆರವೇರಲಿ, ನಿಮ್ಮ ಪಾಸಿಟಿವ್ ವಿಶಸ್ ಎಲ್ಲವೂ ಪೂರ್ಣವಾಗಲಿ ಅಂತ ಬ್ಲೆಸ್ ಮಾಡ್ತಾ ಮತ್ತೆ ಇನ್ನೊಂದು ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ನಿಮ್ಮ ಪ್ರೀತಿಗೆ, ನಿಮ್ಮ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ನಿಮ್ಮ ಪ್ರೀತಿ ಹೀಗೆ ಇರಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.